ಹಲೋ ನಮಸ್ತೆ. ಮೋತಕನ ಕಿರಿಕಿರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಮಾರ್ಗದಲ್ಲಿ ಬಿಟ್ಟಿಯಾಗಿ ಸಿಗುವಂಥ ದೇವರು ಕೊಟ್ಟ ಆರೋಗ್ಯವೇ ಭಾಗ್ಯ ವಸ್ತು ಕೆಸುವಿನ ಎಲೆ. ಇದರಲ್ಲಿ ಗಂಟು ಗಸಿ ಒಂದೊಂದೇ ಗಂಟು ಮಾಡಿ ಹಾಕಿ ಗಸಿ ಮಾಡೋದು ಸೂಪರ್ ಟೇಸ್ಟಿ. ಎಲ್ಲ ಟ್ರೈ ಮಾಡಬೇಕು. ಅದೇ ಇದನ್ನು ಹೇಗೆ ಮಾಡೋದನ್ನು ನೋಡಿಕೊಳ್ಳೋಣ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು. ಇವತ್ತಿನ ಸ್ಪೆಷಲ್ ಕೆಸುವಿನ ಎಲೆ ಗಸಿಗೆ ಬೇಕಾದಂಥ ಮೇನ್ ಇಂಗ್ರೀಡಿಯೆಂಟ್ ಕೆಸುವಿನ ಎಲೆ. ಇದನ್ನು ನಿನ್ನೆ ಕೊಯ್ದು ತೆಗೆದಿಟ್ಟಿದ್ದೇನೆ. ಸ್ವಲ್ಪ ಎಲೆ ಬಾಡಬೇಕು, ಇಲ್ಲದಿದ್ದರೆ ಇದನ್ನು ಗಂಟು ಕಟ್ಟಲಿಕ್ಕೆ ಆಗೋದಿಲ್ಲ. ಗಂಟು ಪದಾರ್ಥ ಮಾಡೋದು ಗಂಟು ಹಾಕಿ. ಹಾಗೂ ಖಾರಕ್ಕೆ ತಕ್ಕಷ್ಟು ಮೆಣಸು ತೆಗೆದುಕೊಂಡಿದ್ದೇನೆ. ಹುಳಿಗೆ ಅಂಬಡೆ, ಇದಕ್ಕೆ ಮೇಯ್ನಾಗಿ ಅಂಬಡೆ ತಗೊಳ್ಬೇಕು. ಅಂಬಡೆ ಟೇಸ್ಟ್ ಕೊಡ್ತದೆ, ಜಾಸ್ತಿ ಕೊಡ್ತದೆ. ಒಂದು 4 ಅಂಬಡೆ ತೆಗೆದುಕೊಂಡಿದ್ದೇನೆ. ಹಾಗೂ ಒಂದು ಸ್ವಲ್ಪ ಹುಳಿ ತೆಗೆದುಕೊಂಡಿದ್ದೇನೆ ಒಂದು ಮಸಾಲೆ ಟೇಸ್ಟಿಗೆ. ಒಂದು 3 ಈರುಳ್ಳಿ ತೆಗೆದುಕೊಂಡಿದ್ದೇನೆ. ಒಂದು ಗಡಿ ತೆಂಗಿನಕಾಯಿ ತುರಿದು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಎಲೆಯನ್ನು ಚೆಂದಾಗಿ ತೊಳೆದುಕೊಳ್ಬೇಕು. ಹಾಗೂ ಈ ಹಿಂದಿನ ಈ ದಂಟಿದ್ದರೆ ಅದನ್ನು ತೆಗೆದುಕೊಳ್ಬೇಕು. ಫಸ್ಟ್ ಹಿಂದಿನೆಲ್ಲ ದಂಟನ್ನು ತೆಗೆದು ಚೆನ್ನಾಗಿ ತೊಳ್ಕೊಳ್ಳುವ. ಇದನ್ನು ನಿನ್ನೆ ನಾನು ಕೊಯ್ದಿಟ್ಟಿದ್ದೇನೆ. ನಿನ್ನೆ ತೊಳೆದಿಟ್ಟರೆ ಒಳ್ಳೆಯದಿತ್ತು. ನಾನು ತೊಳೆದು ಇಡಲಿಲ್ಲ. ಕೊಯ್ದು ತಂದ ಕೂಡ ತೊಳೆದಿಟ್ಟರೆ ಈಗ ನಾವು ರೆಡಿಯಾಗಿ ಮಾಡ್ಬೋದು. ನಾನು ನಿನ್ನೆ ತೊಳೆದು ಇಡಲಿಲ್ಲ. ಈಗ ಇದನ್ನು ತೊಳೆದು ತೆಗೊಳ್ತೇನೆ. ಇದರ ಈ ಹಿಂದಿನ ಗಂಟಿದ್ದರೆ ಅದನ್ನು ಸಹ ತೆಗೆದುಕೊಳ್ತೇನೆ. ಕತ್ತರಿಯಲ್ಲಿ ಕಟ್ ಮಾಡಿ ತೆಗೆದುಕೊಳ್ಬೋದು, ಕೈಯಲ್ಲಿ ಸಹ ತೆಗೆದುಕೊಳ್ಬೋದು. ಎಳತ್ತಿದ್ರೆ ಕೈಯಲ್ಲಿ ಬರ್ತದೆ. ಹೀಗೆ ಇದ್ರ ಗಂಟು ಈ ಥರ ಇದ್ದರೆ ಅದನ್ನು ಸಹ ತೆಗೆದುಕೊಳ್ಬೇಕು. ಎರಡು ಮೂರು ಸಲ ಚೆನ್ನಾಗಿ ತೊಳೆದು ನೀರು ಡ್ರೈ ಆಗಿಬಿಡುವ. ಒಂದೊಂದೇ ಎಲೆಯನ್ನು ಬಿಡಿಸಿ ಬಿಡಿಸಿ ತೊಳಿಬೇಕು. ಒಂದು 2-3 ಸಲ ತೊಳೆದಿದ್ದೇನೆ. ಈಗ ನೀರು ಡ್ರೈ ಆಗಲಿಕ್ಕೆ ಹಾಕಿಡುವ. ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ನೋಡಿ. ಈ ರೀತಿ ಇಟ್ಟರೆ ನೀರು ಸ್ವಲ್ಪ ಬೇಗ ಡ್ರೈ ಆಗ್ತದೆ. ಈಗ ಎಲ್ಲ ನೀರು ಡ್ರೈ ಆಗಿದೆ. ಇದನ್ನು ನಾವು ಹೀಗೆ ಸುತ್ತಿಕೊಳ್ಳೋಣ. ಹೀಗೆ ಗಂಟು ಮಾಡು ನೋಡಿ. ಈ ರೀತಿ ಸಪೂರ ಸುತ್ತಿ ಈ ರೀತಿ ಒಂದು ನೋಟ್ ಹಾಕಿಕೊಳ್ಳೋಣ. ನೋಟ್ ಈ ಥರ ಗಂಟು ಸಪೂರಕ್ಕೆ ಹೀಗೆ ಮಾಡಿದರೂ ಆಗ್ತದೆ. ಹೇಗೆ ಬೇಕಿದ್ರೆ ಮಾಡೋದು. ಸಪೂರಕ್ಕೆ ಮಾಡಿ ಒಂದು ಗಂಟು ಹಾಕಿಕೊಳ್ಳಿ. ಇದು ಎಲೆ ಬಾಡಿದರೆ ಗಂಟು ಹಾಕಲಿಕ್ಕೆ ಸುಲಭ. ಎಲ್ಲ ಫ್ರೆಶ್ ಇದ್ದರೆ ಗಂಟು ಹಾಕಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಒಂದು ದಿನ ಮೊದಲೇ ಕೊಯ್ದಿಡಬೇಕು ಹೇಳೋದು. ಈ ರೀತಿ ಗಂಟು ಮೊದಲನೇ ಕಾಲದಲ್ಲಿ ನಮ್ಮ ಅಮ್ಮನವರು, ನಾನು ಸಹ ಬೀಡಿ ಸುತ್ತಿದ್ದೇನೆ, ಬೀಡಿ ಕಟ್ಟಿದ್ದೇನೆ. ಬೀಡಿ ಈ ರೀತಿ ಬೀಡಿ ಕಟ್ತಿದ್ದೆವು ಸುಂದಿ ನೋಡಿ. ಈ ಥರ ಗಂಟು ಕೆಲವರು ಗಂಟು ಬುತ್ತಿಸಿ ಹೇಳ್ತಾರೆ. ಗಂಟು ಹಾಕಿಡಬೇಕು. ಚಿಕ್ಕ ಎಲೆ ಒಳ್ಳೆಯದು ದೊಡ್ಡ ಎಲೆಗಿಂತ. ಇದು ಸ್ವಲ್ಪ ದೊಡ್ಡದೈತೆ ಎಲೆ, ಪರವಾಗಿಲ್ಲ, ಏನಾಗೋದಿಲ್ಲ, ಬೇಯ್ತದೆ ಬೇಗ. ಇದು ನಿಜವಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಗರ್ಭಿಣಿಯರಿಗೆಲ್ಲ ಹೊಟ್ಟೆಯಲ್ಲಿ ಏನಾದರೂ ನಂಜು ಕಲ್ಮಶ ಏನಾದರೂ ಇದ್ದರೆ ಹೋಗಲಿಕ್ಕೆ ಬೇಕಾಗಿ ತೇವದ ಪದಾರ್ಥ ಕೊಡ್ತಾರೆ ಯಾವತ್ತು. ಎಲ್ಲರೂ ತುಳುನಾಡಲ್ಲಿ ಸ್ಪೆಷಲಾಗಿ ಅದನ್ನು ಗರ್ಭಿಣಿಯರಿಗೆ ಡೆಲಿವರಿಯಾಗಿ 3 ದಿನದಲ್ಲಿ ತೇವದ ಖಾರದ ಪದಾರ್ಥ ಹಿಡಿದು ಕಪ್ಪು ತೇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೈಸರ್ಗಿಕ ದೇವರು ಕೊಟ್ಟ ಫ್ರೀ ಒಂದು ನಮಗೆ ನ್ಯಾಚುರಲ್ ಆಗಿ ಸಿಗುವಂತಹ ಆರೋಗ್ಯಕರ ವಸ್ತು. ಆದರೆ ನಾವು ಈಗಿನ ಮಕ್ಕಳು ಇದನ್ನು ಉಪಯೋಗ ಬಳಕೆ ತುಂಬ ಕಮ್ಮಿ ಮಾಡಿದ್ದಾರೆ. ಅದಕ್ಕಾಗಿ ನಾನು ನ್ಯೂ ಉಪಯೋಗ ಮಾಡಿ ಓಲ್ಡ್ ರೆಸಿಪಿಯನ್ನೇ ಮಾಡ್ತಾ ಇದ್ದೇನೆ. ಓಲ್ಡ್ ಇಸ್ ಗೋಲ್ಡ್ ಹೇಳೋದಿಲ್ಲ. ಇದೆಲ್ಲ ಆರೋಗ್ಯಕ್ಕೆ ಬೇಕಾದಂಥ ವಸ್ತು. ನಮ್ಮ ಅಜ್ಜನ ಕಾಲದಲ್ಲಿ ತಿಂತಿರೋ ವಸ್ತು. ಹೆಚ್ಚಾಗಿ ಮಳೆಗಾಲದಲ್ಲಿ ಫ್ರೀಯಾಗಿ ಸಿಗುವಂಥ ವಸ್ತು. ಅದಕ್ಕಾಗಿ ನಾನು ಇದನ್ನೇ ಹೆಚ್ಚಾಗಿ ಮಾಡ್ತಾ ಇದ್ದೇನೆ. ಎಲ್ಲವನ್ನು ಕೂಡ ಗಂಟು ಕಟ್ತೇನೆ. ಇದು ಹಣಕೊಟ್ಟ ತೇವು ಏನಲ್ಲ, ಕಾಟು ತೇವು, ಕಪ್ಪು ಕಾಲಿದ ತೇವು ಮಾರ್ಗದ ಬದಿಯಲ್ಲೆಲ್ಲ ಇರ್ತದೆ, ಅದೇ ತೇವು. ಒಂದು 25-30 ಗಂಟೆ ಆಗುವಷ್ಟು ಮಾಡಿ ತಗೊಂಡಿದ್ದೇನೆ. ತುಂಬ ಹಾಕಿದರೂ ಸಹ ಒಳ್ಳೆ ಆಗಲಿಕ್ಕಿಲ್ಲ. ತುಂಬ ಜನ ಇದ್ದರೆ ತುಂಬ ಮಾಡ್ಬೋದು. ಅತಿಯಾದರೆ ಅಮೃತ ವಿಷ ಆಗ್ತದೆ. ಸ್ವಲ್ಪ ಬಾಡಿಗೆ ಹೀಟ್ ಆದ ಕಾರಣ ಸ್ವಲ್ಪ ಮಾಡಬೇಕು. ತುಂಬ ಮಾಡಿ ತುಂಬ ತಿಂದರೆ ಹೀಟ್, ಕೆಲವರಿಗೆ ಹೀಟ್ ಆಗ್ತದೆ. ಇದು ಎಲ್ರಿಗೂ ಅಲ್ಲ, ಕೆಲವರು ತಿಂದು ಅಭ್ಯಾಸ ಇದ್ದವರಿಗೆ ಏನಾಗೋದಿಲ್ಲ. ಇಲ್ಲದಿದ್ದರೆ ಸ್ವಲ್ಪ ಹೀಟ್ ಆಗ್ತದೆ, ಬಾಡಿ ಹೀಟ್ ಇದು. ಆದ ಕಾರಣ ಅಭ್ಯಾಸ ಇಲ್ಲದವರು ಸ್ವಲ್ಪ ಮಾಡಿ ನೋಡ್ಬೋದು. ಸ್ವಲ್ಪ ಭಾರಿ ಟೇಸ್ಟ್ ಮಾತ್ರ ಒಳ್ಳೆ ಬೆಣ್ಣೆಯಾಗಿ ಬೇಯ್ತದೆ. ಕುಕ್ಕರಲ್ಲಿ ಹಾಕಿ ಬೇಯಿಸೋದು. ಇದು ಒಳ್ಳೆ ಸಾಫ್ಟ್ ಆಗ್ತದೆ. ಬೀದಿ ಬದಿಯಲ್ಲ, ಹಣ ಕೊಟ್ಟು ತಂದರೆ ಇಷ್ಟು ಟೇಸ್ಟ್ ಇರೋದಿಲ್ಲ. ನೈಸರ್ಗಿಕವಾಗಿ ರೋಡ್ ಬದಿಯೆಲ್ಲ ಇರ್ತದಲ್ಲ, ಗದ್ದೆ ಬದಿಯಲ್ಲಿ ರೋಡ್ ಬದಿಯಲ್ಲ, ಅದು ಕಪ್ಪು ಕಾಲಿದ್ದು ತೇವು ಅದು. ಇದು ನಾನು ಪಾರ್ಕಲ್ಲಿ ತಗೊಂಡದ್ದು, ವಾಕಿಂಗ್ ಹೋಗೋದಲ್ಲಿ ಸಿಗ್ತಲ್ಲ ಅದು. ಸ್ವಲ್ಪ ಎಲೆ ದಪ್ಪ ಆದರೆ ಅಷ್ಟು ಚೆಂದ ಬರೋದಿಲ್ಲ. ಹಸಿ ಇದ್ದರೆ ಸ್ವಲ್ಪ ಬಾಡಿದರೆ ಚೆಂದ ಬರ್ತದೆ. ಈ ಥರ ಗಂಟು ಹಾಕಿದ್ದು
ಈ ರೀತಿಯಾಗಿ ಎಲ್ಲವನ್ನು ಗಂಟು ಮಾಡಿ ತೆಗೆದುಕೊಂಡಿದ್ದೇನೆ. ಈ ಥರ ಚಿಕ್ಕ ಚಿಕ್ಕ ಗಂಟು, ಸ್ವಲ್ಪ ದೊಡ್ಡ ಎಲೆ ಇದ್ದರೆ ದೊಡ್ಡ ಗಂಟಾಗಿದೆ, ಇಲ್ಲ ಚಿಕ್ಕ ಗಂಟಾಗಿದೆ, ಎಲ್ಲ ಗಂಟಾಕಿ ತೆಗೆದುಕೊಂಡಿದ್ದೇನೆ. ಈಗ ಇದನ್ನೊಂದು ಬದಿಗೆ ಇಡುವ. ಅಮಟೆಕಾಯನ್ನು ಗುದ್ದಿ ತಗೊಳ್ಳುವ. ಅಮಟೆಕಾಯನ್ನು ಚೆನ್ನಾಗಿ ತೊಳೆದು ಜಜ್ಜಿ ತೆಗೆದುಕೊಂಡಿದ್ದೇನೆ. ಕಲ್ಲಲ್ಲಿ ಗುಡಿ ಮಾಡಿ ತೆಗೆದುಕೊಂಡಿದ್ದೇನೆ. 2 ಈರುಳ್ಳಿಯನ್ನು ಚೆನ್ನಾಗಿ ತೊಳೆದು ಅದನ್ನು ಕೂಡ ಅಮಟೆಕಾಯಿ ಜೊತೆ ಕಟ್ ಮಾಡಿ ಹಾಕ್ತೇನೆ. ಮೂರು ಈರುಳ್ಳಿ ತೆಗೆದುಕೊಂಡಿದ್ದೇನೆ. 3 ಹಾಕೋದಿಲ್ಲ, ಒಂದು ಒಗ್ಗರಣೆಗೆ ಹಾಕಲಿಕ್ಕೆ, ಅದನ್ನು ಸಪ್ರೇಟ್ ಇಟ್ಟಿದ್ದೇನೆ. ಇದು ಬೇಯಲಿಕ್ಕೆ ಹಾಕಲಿಕ್ಕೆ. ನೀವು ಈ ರೀತಿ ಮಾಡ್ತೀರಾ ಅಲ್ಲ, ನಿಮ್ಮೂರಲ್ಲಿ ಇದೇ ಥರ ಮಾಡೋದಾ? ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಮ ರೆಸಿಪಿ ಹೇಗೆ, ಬೇರೆ ಯಾವ ಸ್ಟೈಲಲ್ಲಿ ಇದನ್ನು ಮಾಡ್ಬೋದು? ಇನ್ನಂತೂ ಆಟಿ ತಿಂಗಳು ಸ್ಟಾರ್ಟ್ ಆಗೋ ಎಲ್ಲರೂ ಮಾಡ್ತಾರೆ ಬೇರೆ ಬೇರೆ. ಇಲ್ಲಿ ಪಚ್ಚೆ ಹಸಿಗೆ ಹಾಕಿ ಮಾಡ್ತೇವೆ ನಾವು. ಕಣಿಲೆ, ತೇಟ್ಲ, ಅಂಬಡೆ ಅದು ಸಹ ಮಾಡ್ತೇವೆ. ಮತ್ತು ಇದರ ಚಟ್ನಿ ಮಾಡ್ತೇವೆ. ಚಟ್ನಿ ನಿಮಗೆ ಯಾವುದಾದ್ರು ಹೊಸ ರೆಸಿಪಿ ಗೊತ್ತಿದ್ರೆ ಅದು ತಿಳಿಸಿ ಆಯಿತಾ? ಕಮೆಂಟ್ಸಲ್ಲಿ ಹಾಕಿದರೆ ಆಯಿತು. 2 ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ. ಈಗ ಮಸಾಲೆ ರೆಡಿ ಮಾಡುವ. ಇದು ತೆಂಗಿನಕಾಯಿ ಹುಡಿ ಮಾಡಿದಂಥ ಮಿಕ್ಸಿ ಜಾರಿಗೆ, ಇದೇ ಜಾರಿಗೆ ಹಾಕ್ತಾಯಿದ್ದೇನೆ. 1 ಕಪ್ ತೆಂಗಿನ ತುರಿ. ತೆಂಗಿನಕಾಯಿ ತುರಿಲಿಕ್ಕೆ ಉದಾಸೀನಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಹುಡಿ ಮಾಡಿಕೊಂಡದ್ದು ನಾನು, ದೊಡ್ಡ ದೊಡ್ಡ ಪೀಸ್ ಮಾಡಿ. ಸುಲಭ ಐಡಿಯಾ. 5 ಉದ್ದ ಮೆಣಸು, 2 ಗಿಡ್ಡ ಮೆಣಸು ತೆಗೆದುಕೊಂಡಿದ್ದೇನೆ. ಹಾಗೂ ರುಚಿಗೆ ತಕ್ಕಷ್ಟು ಹುಳಿ, 1/4 ಸ್ಪೂನ್ ಅರಿಶಿನ ತೆಗೆದುಕೊಂಡಿದ್ದೇನೆ. ಇದನ್ನು ಸ್ವಲ್ಪ ನೀರು ಹಾಕಿ, ತುಂಬ ನೀರು ಬೇಡ, ಸ್ವಲ್ಪ ನೈಸ್ ಆಗಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ರುಬ್ಬಿಕೊಳ್ಳೋಣ. ನೈಸಾಗಿ ರುಬ್ಬುವ. ಈಗ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಈರುಳ್ಳಿ, ಅಂಬಡೆ ಹಾಕಿಕೊಳ್ತಾ ಇದ್ದೇನೆ. ಹಾಗೂ ಗಂಟು ಕಟ್ಟಿದಂಥ ಗಂಟು, ಅದೇ ರೀತಿ ನಾವು ರುಬ್ಬಿಟ್ಟ ಮಸಾಲೆಯನ್ನು ಕೂಡ ಇದರ ಜೊತೆಗೆ ಹಾಕಿಕೊಳ್ಳೋಣ. ರುಬ್ಬಿಟ್ಟ ಮಸಾಲೆಯನ್ನು ಕೂಡ ಇದರ ಜೊತೆ ಹಾಕ್ತಾ ಇದ್ದೇನೆ. ತುಂಬ ನೀರು ಹಾಕಲಿಲ್ಲ. ಮಿಕ್ಸಿಯಲ್ಲಿ ತುಂಬ ಮಸಾಲೆ ಇದ್ದು ಸ್ವಲ್ಪ ನೀರು ಬೇಕಿದ್ರೆ ಹಾಕಿಕೊಳ್ಬೋದು. ಸ್ವಲ್ಪವೇ ಸ್ವಲ್ಪ, ತುಂಬ ಇಲ್ಲ, ಸ್ವಲ್ಪ ನೀರು ಹಾಕಿಕೊಂಡಿದ್ದೇನೆ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮೆಲ್ಲ ಮಿಕ್ಸ್ ಮಾಡಬೇಕು, ಯಾಕಂದರೆ ಗಂಟು ಹುಡಿಯಾಗಬಾರ್ದು. ಗಂಟಿಗೆ ತಾಗಬೇಕು ಅಂಬಡೆ, ಈರುಳ್ಳಿ, ಗಂಟು. ಎಲೆ ಆದ ಕಾರಣ ಸ್ವಲ್ಪ ನೀರು ಬಿಡ್ತದೆ ಇದು ನಮಗೆ ಗಂಟು ಗಸಿ ಮಾಡಲಿಕ್ಕೆ. ಅದಕ್ಕೆ ಸ್ವಲ್ಪ ನೀರು ಇದು ಬಿಡ್ತದೆ ಮಸಾಲೆಯಲ್ಲಿ. ಇದು ನೀರು ಉಂಟು, ಸ್ವಲ್ಪ ನೀರು ಬಿಡ್ತದೆ. ಇದನ್ನೊಂದು 3 ಸೀಟಿ ಕೂಗಿಸುವ. 3 ಸೀಟಿ. ಕುಕ್ಕರ್ 3 ಸೀಟಿ ಆಗಿದೆ, ಪ್ರೆಷರ್ ಹೋಗಲಿ. ಈಗ ನಾವೊಂದು ಒಗ್ಗರಣೆ ರೆಡಿ ಮಾಡುವ. 2 ಒಣಮೆಣಸಿನಕಾಯಿ ತೆಗೆದುಕೊಂಡಿದ್ದೇನೆ. ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 5-6 ಎಸಳು ಬೆಳ್ಳುಳ್ಳಿ ಜಜ್ಜಿ ತೆಗೆದುಕೊಂಡಿದ್ದೇನೆ. ಹಾಗೂ ಒಂದು ಈರುಳ್ಳಿ ತೆಗೆದುಕೊಂಡಿದ್ದೇನೆ, ಚಿಕ್ಕದು, ಮೀಡಿಯಮ್ ಸೈಜ್, ತುಂಬ ಚಿಕ್ಕದಲ್ಲ, ಮೀಡಿಯಮ್ ಸೈಜ್. ಇದನ್ನು ಸಪೂರ ಕಟ್ ಮಾಡಿ ಇಡುವ. ಸಪೂರಕ್ಕೆ ಕಟ್ ಮಾಡಿ ಒಗ್ಗರಣೆ. ಪ್ರೆಷರ್ 3 ಸೀಟಿ ಸಾಕು, ಜಾಸ್ತಿ ಬೇಯಿಸಿದರೆ ಮುದ್ದೆ ಆಗ್ಬೋದು. ಕೆಲವರ ಪ್ರೆಷರ್ ಕುಕ್ಕರಲ್ಲಿ ಬೇಗ ಬೇಯುವವರ ಪ್ರೆಷರ್ ಕುಕ್ಕರ್ ಆದರೆ ಅದಕ್ಕೆ ಅನುಗುಣವಾಗಿ ಇಟ್ಕೊಳ್ಬೋದು. ಸಾಧಾರಣ ಆದರೆ ನಾರ್ಮಲಿಗೆ ಬೆಳ್ತಿಗೆ ಅಕ್ಕಿಯೆಲ್ಲ ಪುಲಾವ್ ಇದಕ್ಕೆಲ್ಲ 3 ಸೀಟಿಯಲ್ಲಿ ಬೇಯುವಂಥ ಕುಕ್ಕರ್ ಆದರೆ 3 ಸೀಟಿ ಇಟ್ಕೊಳ್ಬೋದು, ಇಲ್ಲಾಂದರೆ 2 ಇಟ್ಟರು ಸಾಕು. ಆಯಿತು. ಈರುಳ್ಳಿಯನ್ನು ಸ್ವಲ್ಪ ಕಟ್ ಮಾಡಿದ್ದೇನೆ. ಈಗ ಒಂದು ಒಗ್ಗರಣೆ ಕೊಡುವ. ಒಗ್ಗರಣೆ ಹಾಕಲಿಕ್ಕೆ ಒಲೆ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೇನೆ. ನಿಮಗೆ ಯಾವ್ದು ಬೇಕಿದ್ರೆ ಇಟ್ಕೊಳ್ಬೋದು, ನಿಮ್ಮ ಇಷ್ಟದ ಪಾತ್ರೆ. ಪಾತ್ರೆ ಬಿಸಿಯಾದಾಗ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ, ನಿಮಗೆ ಯಾವ ಎಣ್ಣೆ ಇಷ್ಟ ಅದು ಹಾಕಿಕೊಳ್ಬೋದು. 1-2 ಸ್ಪೂನಷ್ಟು ಹಾಕಿದ್ದೇನೆ. ಎಣ್ಣೆ ಬಿಸಿಯಾದಾಗ 1/4 ಸ್ಪೂನ್ ಸಾಸಿವೆ ಹಾಕ್ತೇನೆ. ಇದು ಸಾಸಿವೆ ಹೊಡಿತಾ ಉಂಟು. ಬೇಸತ್ತು ಒಣಮೆಣಸು ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿಕೊಂಡಿದ್ದೇನೆ. ಬೆಳ್ಳುಳ್ಳಿ ಸರಿ ಫ್ರೈ ಆದಮೇಲೆ ಈರುಳ್ಳಿ ಹಾಕುವ. ಬೆಳ್ಳುಳ್ಳಿ ಆಪ್ಷನಲ್, ನಿಮಗೆ ಬೇಡ ಇದ್ದರೆ ಸ್ಕಿಪ್ ಮಾಡ್ಬೋದು. ಯಾವುದೇ ಒಂದು ಐಟಮ್ ಹಾಕ್ಬೋದು. ಈರುಳ್ಳಿ ಅಥವಾ ಬೆಳ್ಳುಳ್ಳಿ 2ರಲ್ಲಿ ಒಂದು ಕೂಡ ಹಾಕಿಕೊಳ್ಬೋದು. ನಾನಿಲ್ಲಿ 2 ಸಹ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ನಮ್ಮ ಕುಕ್ಕರ್ ಸೀಟಿ ಹೋಗಿದೆ, ಪ್ರೆಷರ್ ಹೋಗಿದೆ, ತೆಗೆದಿದ್ದೇನೆ. ನೋಡಿ, ಗಂಟು ಒಳ್ಳೆ ಬೆಂದಿದೆ, ಗಂಟೆ ಇದೆ, ಹುಡಿ ಆಗಲಿಲ್ಲ.
ಯಾವಾಗಲೂ ಹಳೆಯ ರೆಸಿಪಿ ಮಾಡುವಾಗ ಮೊದಲು ಅಮ್ಮನವ್ರು ಮಾಡೋ ರೆಸಿಪಿಯನ್ನು ಮಾಡುವಾಗ ಅಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ದು ಮಣ್ಣಿನ ಪಾತ್ರೆಯಲ್ಲೆಲ್ಲ. ನಾವು ಕೂಡ ಮಣ್ಣಿನ ಪಾತ್ರೆನೇ ಬಳಸೋದು ಒಳ್ಳೆಯದು. ನಾವು ಇದನ್ನು ಬಳಸ್ತಾ ಬಂದರೆ ಮುಂದಿನ ಪೀಳಿಗೆಯಲ್ಲಿ ನಮ್ಮ ಮಕ್ಕಳು ಯಾವತ್ತ ವರ್ಷಕ್ಕೆ ಒಂದಿನಾದರೂ ಬಳಸ್ಬೋದು. ನಾವು ತಿಂಗಳಿಗೆ ಒಂದ್ಸಲ ಬಳಸಿದರೆ ಅವ್ರು ವರ್ಷಕ್ಕೆ ಒಂದ್ಸಲ ಆದರೂ ಮಣ್ಣಿನ ಪಾತ್ರೆನ ಬಳಸ್ಬೋದು. ಇಲ್ಲಾಂದರೆ ಈ ಮಣ್ಣಿನ ಪಾತ್ರೆದು ಏನು ಉಳಿಲಿಕ್ಕಿಲ್ಲ, ವಿಷಯವೇ ಇರಲಿಕ್ಕಿಲ್ಲ. ಅದು ಪಿಕ್ಚರಲ್ಲಿ ತೋರಿಸ್ಬೇಕಿತ್ತು, ಮೊದಲಿನ ಕಾಲದಲ್ಲಿ ಮಣ್ಣಿನ ಪಾತ್ರೆ ಉಪಯೋಗ ಮಾಡ್ತಿದ್ರು ಹೇಳಿದಾಗೆ. ನಾವು ಕೆಲವೆಲ್ಲ ಹೇಳಿದಿಲ್ಲ, ಕಡಿಬೇಕಲ್ಲ. ಮೊದಲು ನಮ್ಮ ಮನೆಯಲ್ಲಿ ನಾವು ಕಲ್ಲಿನಲ್ಲಿ ಕಡಿತಾ ಇದ್ದೆವು, ಈಗ ನಾವು ಕಡಿಯುವುದಿಲ್ಲ. ಅದೇ ಥರ ಈ ಮಣ್ಣಿನ ಪಾತ್ರೆ ಮೊದಲು ನಮ್ಮ ಅಜ್ಜಿ ಮೀನಿನ ಪದಾರ್ಥ ಮಾಡ್ತಿದ್ರು, ಒಳ್ಳೊಳ್ಳೆ ಅಡುಗೆಗಳನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿದ್ರು. ಈಗ ನಾವು ಒಲೆ ಇಲ್ಲ, ಒಲೆಯಲ್ಲಿ ಮೊದಲು ಮಾಡ್ತಿದ್ದೇವೆ ಹೇಳ್ತಿದ್ದೆ. ಅದೇ ರೀತಿ ಆಗ್ಬೋದು. ನಮ್ಮ ಮಕ್ಕಳು ಅವರ ಮಕ್ಕಳಿಗೆ ಪಿಕ್ಚರಲ್ಲಿ ತೋರಿಸ್ಬೋದು, ಮಣ್ಣಿನ ಪಾತ್ರೆ ಈ ರೀತಿ ಮಾಡ್ತಿದ್ರು, ಅದರಲ್ಲಿ ಈ ರೀತಿ ಅಡುಗೆ ಮಾಡ್ತಿದ್ರು ಹೇಳಿ. ನಾವು ಕೂಡ ಬಳಸಿದರೆ ನಮ್ಮ ಮಕ್ಕಳು ಯಾವತ್ತಾದರೂ ಬಳಸ್ತಾರೆ. ನನಗಂತೂ ತುಂಬ ಹುಚ್ಚು ಮಣ್ಣಿನ ಪಾತ್ರೆ, ಚಿಕ್ಕ ಚಿಕ್ಕ ಪಾತ್ರೆ, ಕಬ್ಬಿಣದ್ದು ಮಣ್ಣಿನ ಪಾತ್ರೆಯಲ್ಲಿ. ನಾನು ಹೆಚ್ಚಾಗಿ ಮಣ್ಣಿನ ಪಾತ್ರೆನೇ ಬಳಸ್ತೇನೆ ಹೆಚ್ಚಿನದಕ್ಕೆ. ನೋಡಿ ಒಲೆಯಲ್ಲಿ ಅನ್ನ ಇಟ್ಟಿದ್ದೇನೆ, ಅದು ಸಹ ಮಣ್ಣಿನ ಪಾತ್ರೆ. ಮಣ್ಣಿನ ಪಾತ್ರೆಯಲ್ಲಿ ಅನ್ನ ಇಟ್ಕೊಂಡಿದ್ದೇನೆ ನೋಡಿ, ಮಣ್ಣಿನ ಪಾತ್ರೆಯಲ್ಲಿ ಅನ್ನ ಇಟ್ಟಿದ್ದೇನೆ. ನಮ್ಮ ಬೆಳ್ಳುಳ್ಳಿ ಫ್ರೈ ಆಗಿದೆ, ಈರುಳ್ಳಿನ ಹಾಕಿಕೊಳ್ಳೋಣ. ಯಾವತ್ತು ಬಳಸಲಿಕ್ಕೆ ಕಷ್ಟ ಆಗ್ತದೆ ಗ್ಯಾಸಲ್ಲಿ ಬಳಸುವಾಗ, ಕೆಲಸಕ್ಕೆ ಹೋಗೋರಿಗೆಲ್ಲ. ಆದರೆ ವಾರದಲ್ಲಿ ಒಂದು ದಿನ, ತಿಂಗಳಿಗೊಮ್ಮೆ ಆದರೂ ಮಣ್ಣಿನ ಪಾತ್ರೆಯಲ್ಲಿ ಬಳಸಿದರೆ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟ್ ಕೂಡ ಜಾಸ್ತಿ ಆಗಿರ್ತದೆ. ಈರುಳ್ಳಿ ಒಳ್ಳೆ ಕೆಂಪಾಗಬೇಕು. ಈಗ ನಮ್ಮ ಈರುಳ್ಳಿ ಒಳ್ಳೆ ಫ್ರೈ ಆಗಿದೆ. ಈಗ ನಮ್ಮ ರೆಡಿ ಮಾಡಿಟ್ಟಂಥ ಪದಾರ್ಥವನ್ನು ಇದಕ್ಕೆ ಹಾಕಿಕೊಳ್ಳೋಣ. ಖರ್ಚಬಾರ್ದು, ಒಳ್ಳೆ ಕಲರ್ ಬರಬೇಕು. ನೋಡಿ ಕಲರ್ ಚೇಂಜ್ ಒಳ್ಳೆ ಬಂದಿದೆ, ಕೆಂಪು ಬರ್ತಾ ಉಂಟು. ಸಾಕು. ಮಣ್ಣಿನ ಪಾತ್ರೆ ಬೇಗ ಬೇಗ ಬಿಸಿ ಒಳ್ಳೆ ಇರ್ತದೆ, ಬೇಗ ಇದು ಹಿಟ್ಟಲ್ಲೇ ಖರ್ಚ್ಬೋದು. ಅದ ಕಾರಣ ಮಸಾಲೆನ ಹಾಕಿಕೊಳ್ಳೋಣ, ರೆಡಿ ಮಾಡಿಟ್ಟಂಥ ಪದಾರ್ಥ ಹಾಕಿಕೊಳ್ಳೋಣ. ಹಾಕಿಕೊಂಡಿದ್ದೇನೆ ನೋಡಿ, ಒಳ್ಳೆ ಗಸಿಯಾಗಿದೆ. ಮಿಕ್ಸ್ ಮಾಡಿಕೊಳ್ಳೋಣ. ಗಂಟು ಗಂಟು ಸಿಗ್ತದೆ, ತುಂಬ ಹುಡಿ ಆಗಲಿಲ್ಲ ನೋಡಿ. ಈಗ ನಮ್ಮ ಕೆಸುವಿನೆಲ್ಲ ಗಂಟು ಬುತ್ತಿ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಉಪ್ಪು ನೋಡಬೇಕು, ಇದು ಸರಿ ಇದೆ. ಉಪ್ಪು ಇದೆ, ಖಾರ ಇದೆ, ಹುಳಿ ಸ್ವಲ್ಪ ಜಾಸ್ತಿಯೇ ಇದೆ. 4 ಆಮಟೆ ಹಾಕಿದ ಕಾರಣ. ನೀವು ಇಷ್ಟು ಸ್ವಲ್ಪ ಇಬ್ಬರಿಗೆ ಮಾಡೋದಾದರೆ ಒಂದು 3 ಆಮಟೆಕಾಯಿ ಹಾಕಿದರೆ ಸಾಕು. ಚೆನ್ನಾಗಿದೆ, ಸೂಪರ್ ಟೇಸ್ಟ್ ಆಗಿದೆ. ಎಲ್ಲರೂ ಟ್ರೈ ಮಾಡಿ. ಧರ್ಮಕ್ಕೆ ದೇವರು ಬಿಟ್ಟಿಯಾಗಿ ಕೊಡುವಂಥ ವಸ್ತು ಇದು. ಆರೋಗ್ಯವೇ ಭಾಗ್ಯ ಹೇಳೋದ್ರಲ್ಲಿ ಇದರಲ್ಲೇ ಇದೆ ಮೊದಲನವ್ರದ್ದು. ಅದ ಕಾರಣ ಫ್ರೀಯಾಗಿ ಸಿಕ್ಕದ ಇದನ್ನು ಎಲ್ಲರೂ ಟ್ರೈ ಮಾಡಿ, ಮಕ್ಕಳಿಗೆ ಇಷ್ಟ ಆಗ್ಬೋದು. ಥ್ಯಾಂಕ್ ಯು.